ನಾನು ಡಿ ಕೆ ಸಾಹೇಬ್ರಿಗೋಸ್ಕರ ಒಂದು ಸಿ ಎಮ್ ಆಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಒಂದು ಕವಿತೆ ಬರೆದಿದ್ದೀನಿ. ಕನಕಪುರದ ಬಂಡೆ, ಕರ್ನಾಟಕದ ಮುತ್ತಿನ ಚೆಂಡೆ, ದುಷ್ಟರ ಪಾಲಿನ ಸಿಡಿಗುಂಡೆ, ಸಾಮಾನ್ಯ ಜನರ ಕಾಪಾಡುವ ಗಂಡೆದೆಯ ಗಂಡೆ, ಬಾಸ್ಗೆ ಬಾಸ್ ನಮ್ಮ ಡಿ ಕೆ ಬಾಸ್ ಅಂತ ಕವನ ನಾನೇ ಬರೆದಿರೋದು ಬಾಸ್ಗೋಸ್ಕರ. ಸಿ ಎಮ್ ಆಗ್ತಿರೋ ಖುಷಿಗೆ. ಒಂಥರ ದೇವರು ಇದ್ದಂಗೆ ಸರ್ ನಮಗವರು. ದೇವರು ಭಕ್ತರು ಮತ್ತು ಭಗವಂತ ಸಂಬಂಧ ಇದೆಯಲ್ಲ, ಹಾಗೆ ಅವರು ದೇವರು ಇದ್ದಂಗೆ ನಮಗೆ. ಹಾಗಾಗಿ ಅವ್ರು ಕಂಡ್ರೆ ತುಂಬ ಪ್ರೀತಿ ಸರ್ ನಮಗೆಲ್ಲ. ಅವ್ರನ್ನ ನೀವು ಹೊರಗಡೆ ಹಾಗೆ ರಪ್ಪಂಟ ಪಾತ್ರ ನೋಡ್ತೀರಾ, ಅವ್ರದ್ದು ಒಂಥರ ಮಗುವಿನ ಮನಸ್ಸು ಅವ್ರದ್ದು. ನಮ್ಮ ಕ್ಷೇತ್ರ ಜನತೆಗೆ ಗೊತ್ತು ಇಲ್ಲಿ ಅವ್ರು ಯಾವ ಥರ ಇದ್ದಾರೆ ಹೇಗೆ ಅಂತ. ತುಂಬ ಪ್ರೀತಿ ಮಾಡ್ತಾರೆ, ಎಲ್ರಿಗೂ ಅಪ್ಕೋತಾರೆ, ಬಂದಾಗ ಚೆನ್ನಾಗಿ ಮಾತಾಡಿಸ್ತಾರೆ, ಅವರ ಕಷ್ಟ ಸುಖಗಳಿಗೆಲ್ಲ ಅವ್ರು ಇದು ಮಾಡ್ತಾರೆ ಸರ್, ಸ್ಪಂದಿಸ್ತಾರೆ ಸರ್. ಅದು ತುಂಬ ಖುಷಿ ಆಗುತ್ತೆ ಸರ್. ತುಂಬ ವರ್ಷಗಳಿಂದ ಇದೆ, ಒಂದು 10-15 ವರ್ಷದಿಂದ ಇದೆ ಸರ್. ನಮ್ಮ ಅಣ್ಣವರು ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ ಸರ್, ಬೆಂಗಳೂರು ಯೂನಿವರ್ಸಿಟಿಗೆ ಸಾಹೇಬ್ರೇ ಮಾಡಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ ಸರ್ ನಮಗೆಲ್ಲ. ಸರ್ ವ್ಯತ್ಯಾಸ ಏನಿಲ್ಲ ಸರ್, ತುಂಬ ಒಳ್ಳೆಯವರು ಸರ್. ಆ ಥರ ಏನು ವ್ಯತ್ಯಾಸ ಥರ ಏನು ಅಧಿಕಾರ ದರ್ಪ ಆ ಥರ ಏನಿಲ್ಲ ಸರ್ ಅವ್ರದ್ದು. ಯಾವ ಹೇಗಿದೆ ನಡವಳಿಕೆ ಭಾವನೆ ಹೇಗಿದೆ ಹಾಗೆ ಬಂದಿದ್ದಾರೆ ಅವರು ಸರ್. ನಮಗೆ ದೀಪಾವಳಿ ಹಬ್ಬ ಆಚರಿಸ್ತೀವಲ್ಲ ಸರ್, ಆದಷ್ಟೇ ಖುಷಿಯಾಗಿದೆ ಸರ್. ಆ ಥರ ದೀಪಾವಳಿ ಹಬ್ಬ ಆಚರಿಸೋ ಥರ ಹಬ್ಬದ ವಾತಾವರಣ ಕನಕಪುರ ಜನತೆಗೆ ಎಲ್ರಿಗೂ ಕೂಡ ತುಂಬ ಖುಷಿಯಾಗಿದೆ. ನಮ್ಮ ಕನಕಪುರದ ಹೆಮ್ಮೆಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅಂದರೆ ನಮಗೆಲ್ಲ ತುಂಬ ಖುಷಿಯಾಗಿದೆ. ಮತ್ತು ಹಬ್ಬದ ವಾತಾವರಣ ಆಗ್ಬಿಟ್ಟಿದೆ ಸರ್ ನಮಗೆ. ಕನಕಪುರದಲ್ಲೇ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಿ ಎಮ್ ಆಗ್ತಾ ಇರೋದು ನಮ್ಮ ಸಾಹೇಬರು. ನಮ್ಮ ರಾಜ್ಯ ಇಲ್ಲ ಸರ್, ಅವರು ಡಿ ಕೆ ಸಾಹೇಬರು ಸಿ ಎಮ್ ಆದಮೇಲೆ ಇನ್ನೂ ಕೂಡ ಒಳ್ಳೆ ಪ್ರಗತಿ ಮಾಡ್ತಾರೆ, ಎಲ್ಲನೂ ಕೂಡ ಅಭಿವೃದ್ಧಿ ಮಾಡ್ತಾರೆ. ಎಲ್ಲ ಕ್ಷೇತ್ರಗಳಿಗೂ ಯಾವುದೇ ಕರ್ನಾಟಕ ರಾಜ್ಯದ ಪೂರ್ತಿ ಹೊಸ ಬದಲಾವಣೆಯನ್ನು ತರ್ತಾರೆ ಸರ್ ಅವರು. ಹೊಸ ಬದಲಾವಣೆ ತಂದು ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾರೆ ಅನ್ನೋದು ನನ್ನ ಭಾವನೆ ಸರ್. ಕನಕಪುರದ ಬಂಡೆ, ಕನಕಪುರದ ಬಂಡೆ, ಕರ್ನಾಟಕದ ಮುತ್ತಿನ ಚೆಂಡೆ, ದುಷ್ಟರ ಪಾಲಿನ ಸಿಡಿಗುಂಡೆ, ಸಾಮಾನ್ಯ ಜನರ ಕಾಪಾಡುವ ಗಂಡೆದೆಯ ಗಂಡೆ, ಬಾಸ್ಗೆ ಬಾಸ್ ನಮ್ಮ ಡಿ ಕೆ ಬಾಸ್.